ಮೊನ್ನೆ ಪೋಸ್ಟ್ ಅಂಟಿಸಿದ್ರು, ಇವತ್ತು ಪೋಸ್ಟ್ ಅಂಟಿಸವ್ರೆ. ನಾನು ಬೆಳಗ್ಗೆ ಕುಮಾರಣ್ಣ ಡೆಲ್ಲಿಲಿದ್ರು, ಮಾತನಾಡಿದೆ. SP ಮಾತಾಡಿದ್ದೀನಿ, IG ಮಾತಾಡಿದ್ದೀನಿ ಅಂದ್ರು. ನಾನು ಇನ್ಸ್ಪೆಕ್ಟರ್ಗೂ ಮಾತಾಡಿದ್ದೀನಿ. SP ಅವ್ರಿಗೆ ದಯಮಾಡಿ ತಾವು SP ಅವರೇ ಈ ವಿಚಾರದಲ್ಲಿ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವ್ಯಾರಿಗೂ ಎದುರೋರಲ್ಲ. ನಾವು ಮುಕ್ತವಾಗಿ ನಾವ್ಯಾರು ಕಳ್ಳರ ರಾತ್ರಿ ಹೊತ್ತು ಬಂದು ಪೋಸ್ಟ್ ಅಂಟಿಸೋರಲ್ಲ. ಇಡೀ ನಮ್ಮ ಸಂಘಟನೆ ಮೂಲಕ ಪೋಸ್ಟರ್ ಅಭಿಯಾನವನ್ನ ಮಾಡ್ತೀವಿ, ಹಗಲಲ್ಲಿ ಮಾಡ್ತೀವಿ. ಸರ್ಕಾರಿ DC ಕಚೇರಿ ಮುಂದೆ ಅಂಟಿಸ್ತೀವಿ, SP ಕಚೇರಿ ಮುಂದೆ ಅಂಟಿಸ್ತೀವಿ. ಅದೇನ್ ಕಾನೂನು ತಗೋತಿರೋ ಅದೆಲ್ಲಿ ನಮ್ ಜೈಲ್ಗೆ ಹಾಕ್ತಿರೋ ಹಾಕಿದೀವಿ, ಯಾವ ಕೇಸ್ ಹಾಕ್ತಿರೋ ಇದನ್ನ ಕಡಿವಾಣ ಹಾಕಕ್ಕಾಗಲ್ವಾ ನೀವು? ನಾವು ಡೇ 1 ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಏನ್ ನಡೀತಾ ಇದೆ ಇಲ್ಲಿ? ಏನ್ ತುಗ್ಲಕ್ ದರ್ಬಾರ? ನಾವ್ ಯಾರು ಬದುಕಲೇಬಾರ್ದ ರೈತರು ಇಲ್ಲಿ? ದಯಮಾಡಿ ಇದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಈ ಕ್ಷಣದಿಂದ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀನಿ. ನೀವು CC ಫುಟೇಜ್ ನ ಕ್ಯಾಮ್ರಾ ಫುಟೇಜ್ ನ ತೆಗೆದುಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅವ್ರು ಯಾರು ಅಂಟಿಸ್ತಾ ಇದಾರೆ ಅಂತ ನನ್ನ ಹತ್ರ ಮಾಹಿತಿ ಇದೆ, ನನ್ನ ಹತ್ರ ಕೇಳಿ ಹೇಳ್ತೀನಿ. ಈ GBD ಅಧ್ಯಕ್ಷನಿಗೆ, ಈ ಪುಡಾರಿಗೆ ನೀವು ಅಧಿಕಾರ ಕೊಟ್ಬಿಟ್ಟು ಯಾರು ಕೆಟ್ಟ ಹೆಸರು? ನಮಗ್ ಕೆಟ್ಟ ಹೆಸರು ಆಗ್ತದ? ನಿಮಗೆ ನಿಮ್ ಸರ್ಕಾರಕ್ಕೆ ಕೆಟ್ಟ ಹೆಸರು ರೀ. ಈ ತರ ಹೇಯ ಕೃತ್ಯವನ್ನ ಮಾಡ್ತಾ ಇರ್ತಕ್ಕಂತ ಈ ಸರ್ಕಾರ ಅಂತೇಳಿ ಚೀತು ಅಂತ ಜನ ಉಗಿತಾವ್ರೆ. ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ ಬಾಲಕೃಷ್ಣ, ನೀನ್ ಏನೇನಂತ ಉಗಿತಾವ್ರೆ ಅಂತ. ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಏನೇನಂತ ನಿನ್ಗೆ ಇಡೀ ಶಾಪ ಆಗ್ತಾ ಇದಾರೆ. ನಿನ್ ಕ್ಯಾಕ್ರಿಸ್ ಹೆಂಗ್ ಮುಗಿತಾ ಇದಾರೆ ಅಂತ ಬಂದ್ ನಿನ್ ಸೋಷಿಯಲ್ ಮೀಡಿಯಾ ತೆಗೆದು ನೋಡಪ್ಪ, ಗೊತ್ತಾಗ್ತದೆ. ಪಾಪ ನೀನ್ ಮಾಡೋ ಕೆಲಸಕ್ಕೆ ಪಾಪ ಮನೇಲಿರೋರಿಗೆಲ್ಲ ಯಾಕೆ ಬಯಸ್ತೀರಿ? ಆ ಕಾಮೆಂಟ್ಸ್ ನ ಓಪನ್ ಮಾಡಿ ನೋಡಪ್ಪ. ಸರ್, ರೈತರುಗಳು ನಮ್ದೇ ಜಮೀನು 50% ಕೊಡ್ತೀವಿ ಅಂತ ಕೊಡ್ತಾರೆ ಅಂತ ಅನ್ಕೊಂಡವ್ರೆ. ಯಾರಿಗೆ 50% ಜಮೀನು ಕೊಡ್ತಾರೆ ಅಂತ ಹೇಳ್ತಾ ಇರಲ್ಲ ಸರ್ ಇವರು. ನಮ್ದೇ ಜಮೀನಲ್ಲಿ 50% ಕೊಡ್ತಾರೆ ಅಂತ ಅನ್ಕೊಂಡವ್ರೆ ರೈತರುಗಳು. ಹೌದು, ಕೆಂಪೈನ್ ಪಾಳ್ಯದವ್ರೆ ನಮ್ಗೆ ಕೆಂಪೈನ್ ಪಾಳ್ಯದಲ್ಲೇ ಸೈಟ್ ಕೊಡ್ತಾವ್ರೆ ಅಂತ ಅನ್ಕೊಂಡವ್ರೆ. ಇವ್ರು ಕೊಡಲ್ರು. ಎಲ್ಲಿ ಕೊಡ್ತಾರೆ? ಇವ್ರು ಕೊಡ್ತೀವಿ ಅಂತ ಬರ್ಕೊಡ್ಲಿ ನಿಮ್ದೇ ಜಾಗದಲ್ಲಿ, ಅಥವಾ ನೀವು ಕೆಂಪೈನ್ ಪಾಳ್ಯದವರು ಕೆಂಪೈನ್ ಪಾಳ್ಯದಲ್ಲೇ ನಾವು ನಿಮ್ ಸೈಟ್ ಕೊಡ್ತೀವಿ, ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಾಗ ಕೊಡ್ತೀವಿ ಅಂತ ಇಲ್ಲ. ಇವ್ರ ಹತ್ರ ಯಾಕೆ ರೈತರು ಮೋಸ ಹೋಗ್ತಾ ಇದಾರೆ? ಎಲ್ಲೋ ಬೇಡದಿರೋ ಜಾಗದಲ್ಲಿ ಇವ್ರು ಕೊಟ್ರೆ ಉಪಯೋಗ ಏನ್ ಬಂತು? ಯಾವ್ದೋ ಒಂದು ಮೂಲೆಯಲ್ಲಿ ಕೊಡ್ತಾರೆ. ಎಲ್ಲಿ ಕೊಡ್ತಾರೋ ಉಪಯೋಗ ಏನ್ ಬಂತು ಇವ್ರ ಯೋಜನೆಯಿಂದ? ಇದು ಕೊನೆ ಮಾತು. ಆದ್ರೂ ಚರ್ಚೆಗೆ ತಗೊಳ್ಳೋಣ. ಯೋಜನೆ ಆಗಿ ಇವ್ರು ಸೈಟ್ ಕೊಡುವಾಗ ಅದನ್ನ ಚರ್ಚೆ ಮಾಡೋಣ, ಅದು ಬೇರೆ ಪ್ರಶ್ನೆ. ಇವಾಗ ಔಚಿತ್ಯವಾಗಿ ನಾವು ಇದನ್ನ ಚರ್ಚೆ ಮಾಡಕ್ ಕೊಟ್ರೆ ಎಲ್ಲಿದೆ? ಎಷ್ಟು ವರ್ಷ ಆಗುತ್ತೋ ಈ ಅಧಿಕಾರಿ ಈಗ DC ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನೊಬ್ಬ ಯಾರು DC ಬರ್ತಾರೆ, ಅವ್ರು ಮಾಡಿರೋ ಸರಿ ಇಲ್ಲ, ನಾನು ಈಗ ಬೇರೆ ಮಾಡ್ತೀನಿ ಅಂತಾರೆ. ಏನ್ ಮಾಡ್ತಾರೆ ರೈತರು? DC ಸಾಹೇಬ್ರು ಹೇಳಿದ್ರು ನಮ್ಗೆ ಕೊಡ್ತೀವಿ ಅಂತ, ನೀವು ಕೊಡಿ ಅಂತ ದಾಖಲೆಯಿಂದ ಕೇಳಕ್ ಹೋದ್ರೆ ಏನ್ ಹೇಳ್ತಾರೆ? ಹೋಗಿ ಆ DC ಹತ್ರ ಹೋಗಿ ಅಂತಾರೆ. ಅಂತಾರಲ್ಲ ಸ್ವಾಭಾವಿಕವಾಗಿ. ಇವತ್ತು ಈ ಸರ್ಕಾರ ಇರ್ತದೆ, ನಾಳೆ ಇನ್ನೊಂದು ಸರ್ಕಾರ ಬರ್ತದೆ. ಸರ್ಕಾರ ಬಂದು ಬೇರೆ ರೀತಿ ಯೋಚನೆ ಮಾಡಬಹುದು. ಏನ್ ಮಾಡ್ತಾರೆ ಅವಾಗ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.